ಹೆಲೋ ಆಹಾರ ಪ್ರಿಯರೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಡಬಲ್ ಕಾ ಮೀಠಾ. ಈ ಡಿಶ್ ಬಂದು ಮೂಲತಃ ಹೈದರಾಬಾದಿ ಸ್ಪೆಷಲ್ ಸ್ವೀಟ್ ಆಗಿದ್ದು, ಈ ಸ್ವೀಟ್ ನ ಯೂಶುವಲ್ ಆಗಿ ಮದ್ವೆಗಳಲ್ಲಿ, ಫಂಕ್ಷನ್ಸ್ ಗಳಲ್ಲಿ, ರಂಜಾನ್ ಮತ್ತು ಈದ್ ನಲ್ಲಿ ಮುಸ್ಲಿಮ್ಸ್ ರವರು ಸ್ಪೆಷಲ್ ಆಗಿ ಮಾಡೋ ಸ್ವೀಟ್ ಆಗಿದೆ. ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಅಂತದ್ದು ಕಡ್ರಿ, ಬಾಯಲ್ಲಿಟ್ರೆ ಹಾಗೆಯೇ ಕರ್ಗೋಗುತ್ತೆ. ನಂಬಲ್ಲ ಅಂದ್ರೆ ನೀವೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದ್ಲಿಗೆ 3 ಸ್ಲೈಸಸ್ ಮಿಲ್ಕ್ ಬ್ರೆಡ್ ನ ತಗೊಂಡು ಅದರ ಹಾರ್ಡ್ ಪಾರ್ಟ್ ಗಳನ್ನ ಅಂದ್ರೆ ಎಡ್ಜಸ್ ಗಳನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬ್ರೆಡ್ ನ 4 ಪೀಸ್ ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಬಿಸಿ ಆಗಿರೋ ಎಣ್ಣೆಗೆ ಬ್ರೆಡ್ ಪೀಸಸ್ ಗಳನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ರೋಸ್ಟ್ ಆದ್ಮೇಲೆ ಬ್ರೆಡ್ ಪೀಸಸ್ ನ ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ. ನಂತರ ಒಂದು ಪ್ಯಾನ್ ಗೆ 200 ml ಗಟ್ಟಿ ಹಾಲನ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ 50 ಗ್ರಾಮ್ ಅಷ್ಟು ಶುಗರ್ ನ ಹಾಕಿ ಲೋ ಫ್ಲೇಮ್ ಅಲ್ಲಿ 5 ಮಿನಿಟ್ಸ್ ಆದ್ರೂ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಚೆನ್ನಾಗಿ ಕುದ್ದ ನಂತರ 1 ಚಿಟಿಕೆ ಆರೆಂಜ್ ಫುಡ್ ಕಲರ್ ಮತ್ತು ಸ್ವಲ್ಪ ಕೇಸರಿ ಹಾಲಿನ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಆರೆಂಜ್ ಕಲರ್ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಹಾಲು ಸ್ವಲ್ಪ ಗಟ್ಟಿ ಹಾಕ್ತಿದ್ದ ಹಾಗೇನೆ ಫ್ರೈ ಮಾಡಿ ಇಟ್ಕೊಂಡಿರುವ ಬ್ರೆಡ್ ಪೀಸಸ್ ಗಳನ್ನ ಒಂದೊಂದೇ ನೋಡಿ ಈ ತರ ಇಟ್ಕೊಳ್ತಾ ಬನ್ನಿ. ಒಂದು 3 ಮಿನಿಟ್ಸ್ ಆದ್ರೂ ಹಾಲಲ್ಲಿ ಬ್ರೆಡ್ ಚೆನ್ನಾಗಿ ಬೇಯೋದಕ್ ಬಿಡಿ. ನಂತರ 50 ಗ್ರಾಮ್ ಕೋವನ್ನ ತಗೊಂಡು ನೋಡಿ ಈ ತರ ಹಾಕೊಳ್ತಾ ಬನ್ನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹೀಗೆ ಉದುರಿಸ್ಕೊಳ್ಳಿ. ಈಗ ಪ್ಯಾನ್ ಲಿಡ್ ನ ಕ್ಲೋಸ್ ಮಾಡಿ 4 to 5 ಮಿನಿಟ್ಸ್ ಆದ್ರೂ ಲೋ ಫ್ಲೇಮ್ ಅಲ್ಲಿ ಬಿಡ್ಬೇಕಾಗುತ್ತೆ. ನೆನ್ಪಿರ್ಲಿ, ಮಧ್ಯ ಮಧ್ಯ ಲಿಡ್ ನ ಓಪನ್ ಮಾಡಿ ಸೌಟ್ ನಿಂದ ತಿರ್ಗ್ಸೋದಕ್ಕೆಲ್ಲ ಹೋಗ್ಬಿಡಿ. 4 to 5 ಮಿನಿಟ್ಸ್ ಆದ ನಂತರ ಗ್ಯಾಸ್ ನ ಆಫ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿನೇ ಒಂದು 10 ಮಿನಿಟ್ಸ್ ಆದ್ರೂ ಕೂಲ್ ಆಗೋದಕ್ಕೆ ಬಿಡ್ಬೇಕಾಗುತ್ತೆ. ಅಷ್ಟೇ ಕಣ್ರಿ, ಡಬಲ್ ಕಾ ಮೀಠಾ ರೆಡಿ ಟು ಟೇಸ್ಟ್. ಯಾವಾಗ್ಲೂ ಮಾಡ್ಕೊಳ್ಳೋ ರೆಗ್ಯುಲರ್ ಸ್ವೀಟ್ಸ್ ಬದಲು ಈ ಸ್ವೀಟ್ ನ ಒಂದ್ಸರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಗೆಸ್ಟ್ ಗಳಿಗೆ ಮಾಡ್ಕೊಟ್ ನೋಡಿ. ಈ ಟೇಸ್ಟ್ ನ ಅವರು ಯಾವತ್ತೂ ಮರೆಯೋದಿಲ್ಲ. ನಾನಂತೂ ಈ ರೆಸಿಪಿನ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ನೋಡಾಯ್ತು. ನನಗಂತೂ ಇದು ಮೋಸ್ಟ್ ಫೇವ್ರೆಟ್ ಆಗೋಗಿದೆ. ಮತ್ತೆ ನೀವ್ ಯಾವಾಗ ಮಾಡ್ಕೊಟ್ ತಿಂತೀರಾ? ಇವಾಗ್ಲೇ ಮಾಡ್ಕೊಂಡ್ ತಿನ್ರಿ, ಇಲ್ಲ ಅಂದ್ರೆ ಈ ಟೇಸ್ಟ್ ನ ಮಿಸ್ ಮಾಡ್ಕೊಳ್ತೀರಾ. ನಿಮ್ಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದೀನಿ. ಮತ್ತೆ ಯಾಕೆ ಇಷ್ಟ ಆಗಲ್ಲ? ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಈ ರೆಸಿಪಿನ ಈಗ್ಲೇ ಹೋಗಿ ಟ್ರೈ ಮಾಡಿ ನೋಡಿ. ಮತ್ತೊಂದು ಇದೇ ತರ ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.